ದಿವಾಸ್. ನಾನಂತ ನಿಮ್ಮನ್ನ ಯಾವತ್ತೂ ನೋಡೂ ಇಲ್ಲ ರಿಯಲ್ ಆಗಿ. ನೋಡೋಣ ಚಾನ್ಸ್ ಯಾವಾಗ ಸಿಗುತ್ತೆ ಅಂತ. ನೀವು ಹೇಳಿ ಸರ್. ಮೊದಲನೇದಾಗಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಿಮ್ಮ ಹುಟ್ಟುಹಬ್ಬಕ್ಕೆ ಇವರು 3 ವರ್ಷದಿಂದ ಬರ್ತೀವಿ. ಅಮ್ಮನ ಸನ್ನಿಧಾನದಲ್ಲಿ ಕೇಕ್ ಕಟ್ ಮಾಡಿಸಿ ಒಂದು ಬರ್ತ್ಡೇ ಆಚರಣೆ ಮಾಡ್ತಾರೆ. ಅಷ್ಟು ದೊಡ್ಡ ಅಭಿಮಾನಿ. ಸೊ ಇವ್ರಿಗೂ ಒಳ್ಳೆಯದಾಗಲಿ. ಮತ್ತು ಅಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ದರ್ಶನನ ಒಂಥರ ಟ್ರೂ ಹಾರ್ಟ್ ಪರ್ಸನ್. ಅವರ ಒಂದು ಸರಳತೆ ಮತ್ತು ಅವರ ಒಂದು ಪ್ರೀತಿ ವಿಶ್ವಾಸ, ಅವರ ಸ್ನೇಹಿತರಿಗೆ ತೋರಿಸುವಂಥ ಒಂದು ಸರಳತೆ ಮತ್ತು ವಿಶ್ವಾಸ, ಅದನ್ನು ನಾವು ಕಲಿಬೇಕು. ಯಾಕೆಂದರೆ ಅಣ್ಣನಿಂದ ಬಹಳಷ್ಟು ಕಲಿಯೋದಿದೆ. ಅವರು ತುಂಬ ದೊಡ್ಡ ವ್ಯಕ್ತಿ. ಯಾಕೆಂದರೆ ಅವ್ರದ್ದು ನಾವು ಅವರ ವಿಶ್ವಾಸದ ನಾನು ಸುಮಾರು 10 ವರ್ಷದಿಂದ ಅಣ್ಣನ ಜೊತೆ ಇದ್ದೀನಿ. ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದ ಇವತ್ತರೆಗೂ ನಮಗೆ ಕಮ್ಮಿ ಆಗಿಲ್ಲ. ಇದೇ ರೀತಿ ಅವರ ಪ್ರೋತ್ಸಾಹ ನಮ್ಮ ಜೊತೆ ಇರುತ್ತೆ. ಸೊ ಕಾಟೇರ ಸಿನಿಮಾ ಇವಾಗ G5ಯಲ್ಲಿ ನಂಬರ್ 1 ಆಗಿದೆ ಟ್ರೆಂಡು. ಅದಲ್ಲೇ ಅರ್ಥ ಮಾಡ್ತೀವಿ ಅಣ್ಣ ಅವ್ರ ಡೆಡಿಕೇಶನು, ಎಡಿಟಿಂಗ್ ವರ್ಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳು ಹೀಗೆ ಬರ್ತಾ ಇರಲಿ. ಅಣ್ಣನಿಗೆ ಇನ್ನೂ ಯಶಸ್ಸಿನ ಒಂದು ಎಲ್ಲ ಚಿತ್ರಗಳು ಯಶಸ್ವಿಯಾಗಿ ಅಂತ ಕೇಳ್ಕೊಂತ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಾನು ಇನ್ನೂ ಕ್ವಶನ್ ಸರ್. ಬಟ್ ಅಂದರೆ ದಿವಾಸ್ ಅವರು ಯಾವಾಗಿಂದ ಅಂದರೆ ಅಮ್ಮನವರು ಪರಿಚಯ ಮಾಡ್ಕೊಂಡಿದ್ದು ನಿಮ್ಮಿಂದನಾ ಅಥವಾ ನೀವು ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದ ಸರ್? ಆ್ಯಕ್ಚುಲಿ ಮೊದಲು ಅಂಬರೀಷ್ ಸಿನಿಮಾಗೆ ಬಂದಿದ್ರು ಅಣ್ಣ. ಅಂಬರೀಷ್ ಸಿನಿಮಾ ಶೂಟಿಂಗ್ ಇಲ್ಲೇ ನಡೆದಿತ್ತು. ಸೊ ಅವಾಗ ಅಣ್ಣ ಒಂದು ಕೆಲಸದಲ್ಲಿ ಬಂದು ಹೋದರು. ಅದಕ್ಕೆ ಮುಂಚೆ ಕಲಾಸಿಪಾಳ್ಯ ಸಿನಿಮಾಕ್ಕೆ ನಮ್ಮ ಓಂ ಪ್ರಕಾಶ್ ಅವರು ಬಂದಿದ್ರು. ಸೊ ಅಲ್ಲಿಂದನೂ ಅಣ್ಣ ಬಂದು ಹೋಗ್ತಾ ಇದ್ದಾರೆ. ಬಟ್ ಅಮ್ಮನ್ನ ತುಂಬ ಹತ್ರ ಅಂದರೆ ತುಂಬ ಪ್ರೀತಿಯಿಂದ ಆಯ್ಮನ್ ಪೂಜೆ ಸಲ್ಲಿಸಿದ್ದು ಒಂದು 2011ರಿಂದ ಭಾಳ ಅಮ್ಮನ ಮೇಲೆ ಒಂದು ಮನೆಗೆ ಪೂಜೆ ಮಾಡಿಸಿ ಪ್ರತಿ ತಿಂಗಳು ಒಂದು ಶಿಕ್ಷಕರು ಮಾಡಿಕೊಂಡು ಪೂಜೆ ಸಲ್ಲಿಸ್ಕೊಂಡು ನಿಮ್ಮ ಅವರ ಮೇಲೆ ಹೇಗಿದೆ ಸರ್? ಹೇಳಲ್ವ, ನಾವು ಇಷ್ಟು ಸಣ್ಣ, ನಾವು ಅವ್ರ ಮುಂದೆ ಏನೂ ಇಲ್ಲ. ಒಬ್ಬರು ನಾವೊಬ್ಬ ಸಣ್ಣ ವ್ಯಕ್ತಿ. ನಮ್ಮನ್ನು ಕೂಡ ಇವತ್ತು ಅವರು ಜೊತೆ ಕೂತ್ಕೊಂಡು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ನಮ್ಮ ಜೊತೆಗೆ ಅವರು ಕೂತ್ಕೊಂಡು ಊಟ ಮಾಡೋದ್ರಲ್ಲಿ, ಅವ್ರು ಮಾತಾಡೋದ್ರಲ್ಲಿ, ನಮ್ಮ ಬಗ್ಗೆ ಎಲ್ಲ ಮಾಡ್ತಾರೆ. ಸೊ ಭಾಳ ಖುಷಿಯಾಗುತ್ತೆ ಸರ್. ನಾನೇನು ಹೇಳಿದ್ರೆ ಔಟ್ಸೈಡ್ ಅವ್ರು ಎಲ್ಲಾದ್ರೂ ಲಾಂಗ್ ಟ್ರಿಪ್ ಹೋದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬಟ್ ಆ ಜರ್ನಿ ನಿಮಗೆ ಅನಿಸುತ್ತೆ ದಿವಾಸ್ ಬಗ್ಗೆ? ಅವ್ರು ನಾವು ಅವ್ರ ದಿವಸ ಅನಿಸೋದೇ ಇಲ್ಲ. ಅವ್ರಿಗೆ ನಮ್ಮ ಜೊತೆ ಹಿಂಗೆ ಕ್ಯಾಶುವಲ್ ಫ್ರೆಂಡ್ಸ್ ಇರ್ತಾರೋ ಆ ರೀತಿ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಮತ್ತು ಯಾವುದೇ ರೀತಿ ಬೇರೆ ಮಾತುಗಳು ಮಾತಾಡಲ್ಲ. ಬರೀ ಅಲ್ಲಿ ಕಾಡಿನ ಪರಿಸರ ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಸ್ಕೊಳ್ಳೋದು, ಅದಕ್ಕೆ ಆ ಹೋಟೆಲ್ದ ಊಟ ಇದು ಮಾಡಬೇಕು ಅದೆಲ್ಲ ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ಭಾಳ ನಿಮ್ಮ ಜೊತೆ ಒಂದು 5-6 ಸರಿ ಹೋಗಿದ್ದೀನಿ. ಅಷ್ಟು ಬೇಗ ಮುಂದೋಯ್ತಲ್ಲ ಅನಿಸುತ್ತೆ. ಅವ್ರ ಜೊತೆ ಇದ್ರೆ ಪ್ರತಿದಿನ ಅವ್ರ ಜೊತೆ ಇರಲೇಬೇಕು ಅನಿಸುತ್ತೆ. ಅಷ್ಟು ಇದೆ ಸರ್. ಕೆಲವೊಬ್ರು ಹೇಳ್ತಾರೆ ಅವ್ರು ತುಂಬಾ ಹೊರಟು ಮಾತು ಹೊರಟು ಅವ್ರು ನಡ್ಕೊಳ್ಳೋದು ಹೊರಟು ಅಂತ ಕೆಲವೊಬ್ರು ಹೇಳ್ತಾರೆ. ಅವ್ರ ಜೊತೆ ಇರೋದು ಮಾತ್ರ ಗೊತ್ತಿರುತ್ತೆ ಸರ್ ಅವ್ರ ಮಗು ಅಂತ ಮನಸ್ಸು ಅಂತ. ನಿಮ್ಗೆ ಅನಿಸುತ್ತೆ ಸರ್? ಅಣ್ಣ ಅವ್ರ ಕನ್ನಡಿ ನನಗೆ ನೀವು ನಗ್ತಿದ್ರೆ ಅವ್ರು ನಗ್ತಾರೆ, ನೀವು ಕೋಪ ಮಾಡಿದ್ರೆ ಅವ್ರು ಕೋಪ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಸರ್. ಇಷ್ಟು ನೀವು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್. ಬಟ್ ತುಂಬ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ದಿವಾಸ್ ಅವ್ರಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ದಿವಾಸ್. ನಿಮಗೆಲ್ಲ ಸಿನಿಮಾಗಳು ಎಲ್ಲ ಯಶಸ್ಸಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಅಮ್ಮ ತಾಯಿ ಹತ್ರ ನಾನು ತುಂಬ ಯಾವಾಗಲೂ ಸದಾ ಕೇಳ್ಕೊತಾ ಇರ್ತೀನಿ. ಅಮ್ಮ ನಿಮಗೆ ಒಳ್ಳೇದು ಮಾಡಲಿ. ಹೇಗೆ ಅನಿಸ್ತಿದೆ ಸರ್?